ಈ ಸಲದ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೋಲಿನ ಸರಪಳಿಯಿಂದ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದಾರೆ. 17 ಆವೃತ್ತಿಗಳಲ್ಲಿ 3 ಸಲ ರನ್ನರ್ ಅಪ್ ಹೊರತುಪಡಿಸಿ ಉಳಿದೆಲ್ಲಾ ಆವೃತ್ತಿಗಳಲ್ಲೂ ಘನಘೋರ ಪ್ರದರ್ಶನಗಳೇ ಬಂದಿವೆ. ಪ್ರತಿ ಐಪಿಎಲ್ ಸೀಸನ್ನಲ್ಲೂ ಆರ್ಸಿಬಿ ಫ್ರಾಂಚೈಸಿ ತಮ್ಮ ನಿಷ್ಠಾವಂತ ಅಭಿಮಾನಿಗಳ ಹೃದಯದಲ್ಲಿ ಭರವಸೆ ಮೂಡಿಸುತ್ತೆ. ನಂತರ ಮೈದಾನದಲ್ಲಿ ತಮ್ಮ ಕಳಪೆ ಪ್ರದರ್ಶನದಿಂದ ಅವರ ಹೃದಯವನ್ನ ಒಡೆಯುತ್ತೆ. ಸದ್ಯ 2024ರ ಐಪಿಎಲ್ ಅಭಿಯಾನ ವಿಭಿನ್ನವಾಗೇನಿಲ್ಲ. ಆರ್ಸಿಬಿ ತಂಡ ಆಡಿದ 7 ಪಂದ್ಯಗಳಲ್ಲಿ 6ರಲ್ಲಿ ಸೋಲು ಹಾಗೆ 1ರಲ್ಲಿ ಗೆಲುವನ್ನ ಕಂಡು 10 ತಂಡಗಳ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ. ಕ್ರಿಕೆಟ್ ಪಂಡಿತರು ಆರ್ಸಿಬಿ ತಂಡದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ ಇರುವಾಗ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ. ಭಾರತದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಅವರು ಭಾರತೀಯ ಸಹಾಯಕ ಸಿಬ್ಬಂದಿ ಕೊರತೆ ಆರ್ಸಿಬಿ ತಂಡದ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಅಂತ ಹೇಳಿಕೊಂಡಿದ್ದಾರೆ. 12ರಿಂದ 15 ಭಾರತೀಯ ಆಟಗಾರರು ಹಾಗೆ ಕೇವಲ 10 ವಿದೇಶಿ ಆಟಗಾರರನ್ನ ಹೊಂದಿದ್ರೆ ಹಾಗೆ ನಿಮ್ಮ ಕೋಚಿಂಗ್ ಸ್ಟಾಫ್ ವಿದೇಶಿಗರಾಗಿದ್ರೆ ಅದು ನಿಜಕ್ಕೂ ಸಮಸ್ಯೆ ಮೂಲ ಆಗುತ್ತೆ. ಅವರಲ್ಲಿ ಕೆಲವರು ಮಾತ್ರ ಅಂತಾರಾಷ್ಟ್ರೀಯ ಆಟಗಾರರು, ಉಳಿದವರೆಲ್ಲ ದೇಶೀಯ ಆಟಗಾರರು. ಹಾಗೆ ಅವರಲ್ಲಿ ಅರ್ಧದಷ್ಟು ಜನರಿಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಅಂತ ವೀರೇಂದ್ರ ಸೆಹ್ವಾಗ್ ಆರ್ಸಿಬಿ ತಂಡದ ಸಮಸ್ಯೆಯನ್ನ ತಿಳಿಸಿದ್ದಾರೆ. ದೇಶೀಯ ಆಟಗಾರರನ್ನ ಹೇಗೆ ನೀವು ಪ್ರೇರೇಪಿಸ್ತೀರಾ? ಅವರೊಂದಿಗೆ ಸಮಯ ಕಳೆಯೋರು ಯಾರು? ಅವರೊಂದಿಗೆ ಯಾರು ಮಾತನಾಡ್ತಾರೆ? ಆರ್ಸಿಬಿ ತಂಡದಲ್ಲಿ ನಾನು ಒಬ್ಬ ಭಾರತೀಯ ಕೋಚಿಂಗ್ ಸ್ಟಾಫ್ ನೋಡೋದಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಆಟಗಾರರು ನಂಬೋ ಯಾರಾದರೂ ಒಬ್ರು ಇರಬೇಕಲ್ವಾ ಅಂತ ವೀರೇಂದ್ರ ಸೆಹ್ವಾಗ್ ಹೇಳ್ಕೊಂಡಿದ್ದಾರೆ. ಆಟಗಾರರು ಇಲ್ಲಿ ತನಕ ಪಡೆಯದ ಸೌಕರ್ಯದ ಮಟ್ಟ ಬೇಕು. ಫಾಫ್ ಡು ಪ್ಲೆಸಿಸ್ ಮುಂದೆ ಆಟಗಾರರು ಏನೂ ಕೇಳೋದಿಲ್ಲ, ಹೇಳೋದೂ ಇಲ್ಲ. ಯಾಕಂದ್ರೆ ಆಟಗಾರರು ಏನಾದರೂ ಕೇಳಿದ್ರೆ ನಾಯಕ ಆನ್ಸರ್ ಮಾಡಬೇಕಾಗತ್ತೆ. ನಾಯಕ ಭಾರತೀಯನಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗತ್ತೆ. ವಿದೇಶಿ ಆಟಗಾರನಿಗೆ ಹಾಗೆ ಮಾಡಿದ್ರೆ ಮುಂದಿನ ಪಂದ್ಯದಲ್ಲಿ ನೀವು ಆಡೋ 11ರ ಬಳಗದಿಂದ ಹೊರಗುಳಿಬಹುದು. ಆರ್ಸಿಬಿ ತಂಡಕ್ಕೆ ಕನಿಷ್ಠ 2-3 ಭಾರತೀಯ ಸಹಾಯಕ ಸಿಬ್ಬಂದಿಯ ಅಗತ್ಯ ಇದೆ ಅಂತ ಮಾಜಿ ಕ್ರಿಕೆಟಿಗ ಸೆಹ್ವಾಗ್ ಹೇಳಿದ್ದಾರೆ. ಹಾಗೆ ಮತ್ತೊಬ್ಬ ಭಾರತೀಯ ಮಾಜಿ ಬ್ಯಾಟರ್ ಮನೋಜ್ ತಿವಾರಿ ಕೂಡ ಮಾತನಾಡಿ ಆರ್ಸಿಬಿ ತಂಡದ ಸಮಸ್ಯೆಗಳು ಆಳವಾಗಿ ಹೋಗ್ತಾ ಇದೆ. ಹರಾಜು ಪ್ರಕ್ರಿಯೆಯಲ್ಲೂ ಕೂಡ ಕಳಪೆ ನೇಮಕಾತಿ ಅವರ ಸಮಸ್ಯೆಗಳ ಹಿಂದಿನ ದೊಡ್ಡ ಕಾರಣಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಆರ್ಸಿಬಿಯ ಫ್ರಾಂಚೈಸಿ ಒಟ್ಟಾರೆ 100 ಕೋಟಿ ರೂಪಾಯಿ ಬಜೆಟ್ನ ಆಟಗಾರರ ಪೈಕಿ 47 ಕೋಟಿ ರೂಪಾಯಿಯ 4 ದುಬಾರಿ ಆಟಗಾರರು ಎಲ್ಲರೂ ಕೂಡ ಬೆಂಚ್ ಕಾಯ್ತಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮರಾನ್ ಗ್ರೀನ್, ಅಲ್ಜಾರಿಸ್ ಜೋಸೆಫ್, ಮೊಹಮ್ಮದ್ ಸಿರಾಜ್ಗೆ ರೆಸ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ತುಂಬಾ ಹಣವನ್ನ ಖರ್ಚು ಮಾಡಿದಾಗ ಈ ಆಟಗಾರರು ಬೆಂಚ್ನಲ್ಲಿ ಕೂರಿಸಿದಾಗ ಸಮಸ್ಯೆ ಎಲ್ಲಿ ಅನ್ನೋದು ತಿಳಿದಿದೆ ಅಂತ ಹೇಳ್ಕೊಂಡಿದ್ದಾರೆ.